ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಷಯ ಅಂತ ಅಂದರೆ ಪಾರ್ಟ್ 1 ಮಾಡಿದ್ದೆ, ಪಾರ್ಟ್ 2 ಮಾಡೋಣ ಅಂತ ಇದ್ದೀನಿ. ಇವಾಗ ಮೊದಲನೇದಾಗಿ ಏನೇನು ತೊಗೊಂಡೆ ಅಂತ ಎಲ್ಲ ನಿಮಗೆ ಹೇಳ್ಕೊಂಡು ಹೋಗ್ತೀನಿ, ಶೋ ಮಾಡ್ತೀನಿ ವಿಡಿಯೋನ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಮೊದಲನೇದಾಗಿ ಏನೇನು ತೊಗೊಂಡೆ ಅಂದರೆ ಫಸ್ಟ್ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡೋಣ. 10 ರೂಪಾಯಿಂದ ಬೈಕ್ ವರ್ಲ್ಡಲ್ಲಿ ಏನೇನು ಸಿಕ್ತು ಅಂದರೆ ಪ್ರೋ ಟೇಪರ್, ಇದು ಬರೀ 10 ರೂಪಾಯಿ. ಇದನ್ನ 4 ತೊಗೊಂಡಿದ್ದೆ. ಒಂದು ನನಗೆ ಬೇಕಿತ್ತು, ಇನ್ನು 3 ನಮ್ಮ ಫ್ರೆಂಡ್ಸಿಗೆ ಅಂತ ಕೊಟ್ಟೆ. ಆಮೇಲೆ 49 ರೂಪಾಯಿದು ಚೈನ್ ಕ್ಲೀನರು, 49 ರೂಪಾಯಿ ಬರೀ ಅಷ್ಟೇ. 2 ತೊಗೊಂಡೆ, ಒಂದು ನನ್ನ ಫ್ರೆಂಡಿಗಂತ ಇನ್ನೊಂದು ನನಗಂತ ತೊಗೊಂಡೆ. ಬಾಲಕ್ಲವ ತೊಗೊಂಡಿದ್ದೆ 3, ಒಂದು ನನಗೆ 2 ನನ್ನ ಫ್ರೆಂಡ್ಸಿಗೆ ಅಂತ ತೊಗೊಂಡಿದ್ದೆ. ಒಂದು ಅವನಿಗೆ ಕೊಟ್ಟು ಇನ್ನೊಬ್ನಿಗೆ ಕೊಡಬೇಕು, ಇಟ್ಕೊಂಡಿದ್ದೀನಿ ಹಂಗೇನೆ ಕೊಡಬೇಕು ಅಂತ. ಆಮೇಲೆ ನಾನು NS200ಗೆ ಸೈಡ್ ಮಿರರ್ ಬೇಕಿತ್ತು, ಸೈಡ್ ಮಿರರ್ ತೊಗೊಂಡೆ. ಯಾಕಂದರೆ ಉಡುಪಿ ಹೋಗ್ತೀವಲ್ಲ, ಚಿಕ್ಕಮಂಗ್ಳೂರಲ್ಲಾದರೆ ಹೆಂಗೋ ನಡೆಯುತ್ತೆ. ಅಂದರೆ ರೂಟ್ ಎಲ್ಲ ಗೊತ್ತು ನಮಗೆ, ಇಲ್ಲಿ ಪೊಲೀಸ್ ಗೆಲ್ಲಿಸಿದ್ರೆ ಹೆಂಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಎಲ್ಲ ಗೊತ್ತು. ಉಡುಪಿಲಾದ್ರೆ ಅಷ್ಟು ಗೊತ್ತಾಗಲ್ಲ, ಅದಕ್ಕೋಸ್ಕರನೇ ಸೈಡ್ ಮಿರರ್ ತೊಗೊಂಡಿದ್ದೀನಿ. ಅಂದರೆ ಇವಾಗ 90ಗೆ ಹೋಗ್ತೀನಿ ಅಂದರೆ ನಾನು ಇದನ್ನ ಹಾಕ್ಸ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಏನು ತೊಗೊಂಡೆ ಅಂತಂದರೆ ಕ್ಲಾತ್ ತೊಗೊಂಡೆ 2, ಅಂದರೆ ಗಾಡಿ ರಬ್ ಮಾಡೋಕ್ಕೆ, ಆಮೇಲೆ ಹೆಲ್ಮೆಟ್ ಕ್ಲೀನ್ ಮಾಡೋಕ್ಕೆ. ಅಂದರೆ ಹೆಲ್ಮೆಟ್ ಕ್ಲೀನ್ ಮಾಡೋಕ್ಕಂತ 2 ಇದು ತೊಗೊಂಡೆ. ಒಂದಿತ್ತು ಆಲ್ರೆಡಿ ಕಡೂರಲ್ಲಿ ತೊಗೊಂಡಿದ್ದೆ, ಅಲ್ಲಿ ತೊಗೊಂಡೆ. ಇದು ಬರೀ 99 ರುಪೀಸು, ಒಂದು ಪೀಸಿಗೆ 99 ರುಪೀಸ್ ಇದು. ಆಮೇಲೆ ಏನು ತೊಗೊಂಡೆ ಅಂತಂದರೆ ಆಮೇಲೆ ಬಜಾಜಲ್ಲಿ ತೊಗೊಂಡಿದ್ದು ಆಟೋಮೊಬೈಲ್ಸು, ಬಜಾಜ್ ಅವ್ರದ್ದು ಕಂಪ್ನಿ ಆಟೋಮೊಬೈಲ್ಸಲ್ಲಿ ತೊಗೊಂಡಿದ್ದು. ಆಟೋಮೊಬೈಲ್ಸ್ ಏನು ತೊಗೊಂಡೆ ಅಂತಂದರೆ ಇದು ಸ್ಪೀಡೋಮೀಟರ್ ಗ್ಲಾಸ್. ನಮ್ಮದು NS200 ಸ್ಪೀಡೋಮೀಟರ್ ಗ್ಲಾಸು ಒಂದು ಸ್ವಲ್ಪ ಹಳೇದಾಗಿತ್ತು, ಮತ್ತು ಒಳಗಡೆ ಎಲ್ಲ ಸ್ವಲ್ಪ ಡಸ್ಟ್ ಇತ್ತು. ಅದಕ್ಕೋಸ್ಕರನೇ ಸ್ಪೀಡೋಮೀಟರ್ ಗ್ಲಾಸ್ ತೊಗೊಂಡೆ. ಇದು 350 ರುಪೀಸು. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕೇಳಿದೆ, ಇಲ್ಲಿ ಯಾವುದೋ ಮಿಂಡಾ ಕಂಪ್ನಿ ಅಂತೆ, ಆ ಕಂಪ್ನಿ ಬೇಡ ಅಂತಂದ್ರು. ಏನಂದೆ ಇನ್ನೊಂದ್ಸಲ ಇರೋ ಮೆಕ್ಯಾನಿಕ್ ಅವರು, ಅದಕ್ಕೋಸ್ಕರನೇ ಬಜಾಜಿಂದನೇ ತರ್ಸೋಣ ಅಂತ ಬೆಂಗಳೂರಿಗೆ ಹೋಗಿ ಅಲ್ಲಿಂದನೇ ತರಿಸ್ದೆ. ಆಮೇಲೆ ವೈರ್ಲೆಸ್ ಇಯರ್ಫೋನ್ ಅಂತ ಇದು ಆ್ಯಕ್ಚುಲಿ ಪ್ರೈಸ್ ಇರೋದು 2500 ಇದೆ. ನನಗೆ ಬೈಕ್ ವರ್ಲ್ಡಲ್ಲಿ ನನಗೆ ಆಫರಲ್ಲಿ ಸಿಕ್ಕಿರೋದು ಓನ್ಲಿ 1000 ರುಪೀಸಿಗೆ ಸಿಕ್ಕಿರೋದು. ಇದು ನನಗೆ ನೀವೇ ಲೆಕ್ಕ ಹಾಕೊಂಡು ಹೋಗಿ ಎಷ್ಟೆಷ್ಟು ಆಯ್ತು ಅಂತ ಹಿಂಗೆ ಹೇಳ್ತೀನಿ. 1000 ರುಪೀಸಿಗೆ ಸಿಕ್ಕಿದ್ದು. ಇದು ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹಿಂಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಇದನ್ನ ಈ ಥರ ಕೊಡ್ತಾರೆ, ಈ ಥರ ಇರುತ್ತೆ ಬಾಕ್ಸ್ ಒಳಗಡೆ. ಅಂದರೆ ಈ ಥರ ಬರುತ್ತೆ. ಇದು ಹೆಲ್ಮೆಟ್ ಹಿಂದಗಡೆ ಹಿಂಗೆ ಸಿಕ್ಸೋದಿದೆ, ಹೆಲ್ಮೆಟ್ ಹಿಂದಗಡೆ ಇದು. ಮತ್ತು ಒಂದು ಮೈಕ್ ಕೊಡ್ತಾರೆ, ಹೆಲ್ಮೆಟ್ ಒಳಗಡೆ ಮೈಕ್ ಬರುತ್ತಿದ್ದು. ಆಮೇಲೆ ಸ್ಪೀಕರ್ಸು, ಆಮೇಲೆ ಅಣ್ಸಕ್ಕೆ ಮೈಕ್ ಒಳಗಡೆ ಅಲ್ಲ, ಹೆಲ್ಮೆಟ್ ಒಳಗಡೆ ಇದೆ ಅಣ್ಸಕ್ಕೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಹಿಂಗೆ. ಆಮೇಲೆ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಮತ್ತೆ ಒಂದು ಮೈಕಿಂದು ಕೊಟ್ಟಿದ್ದಾರೆ, ಮತ್ತು ಅಣ್ಸಕ್ಕೆ ಒಂದು ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಚಾರ್ಜರ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಇದು ಬೆನಿಫಿಟ್ ಇದೆ, ಇದು ವರ್ತಿದೆ. ಅಮೌಂಟ್ 1000 ರುಪೀಸಿಗೆ ವರ್ತಿದೆ ಇದು. ಆಮೇಲೆ ಏನು ತೊಗೊಂಡೆ ಅಂದರೆ ರೆಸ್ಟ್ ಆಫ್ ಅಂತ ತೊಗೊಂಡೆ. ಇದು ಗೊತ್ತಲ್ಲ, ಗಾಡಿ ಎಲ್ಲಾದರೂ ರೆಸ್ಟ್ ಇಡುತ್ತಲ್ಲ, ತುಕ್ಕಿ ಇಡುತ್ತಲ್ಲ, ಅವಾಗ ಇದನ್ನ ಅಪ್ಲೈ ಮಾಡ್ಬೋದು. ಇದು ಓನ್ಲಿ 99 ರುಪೀಸು. ಇದು ಅಷ್ಟೇ, ವೈಸರ್ ಅಷ್ಟೇ 99 ರುಪೀಸು. ಆಮೇಲೆ ಹೆಲ್ಮೆಟ್ ಕ್ಲೀನರ್ ತೊಗೊಂಡೆ. ಹೆಲ್ಮೆಟ್ ಕ್ಲೀನರ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಾವು ಎಷ್ಟು ಸತಿ ಯೂಸ್ ಮಾಡ್ತೀವಿ ಹೆಲ್ಮೆಟ್ನ, ಗಾಡಿನ ಮಾತ್ರ ಚೆನ್ನಾಗಿ ತೊಳಿತೀವಿ, ಹೆಲ್ಮೆಟ್ನ ಯಾರು ಒಬ್ಬರು ಕ್ಲೀನ್ ಮಾಡಲ್ಲ. ಅದಕ್ಕೋಸ್ಕರ ಇದು ಮೇಜರ್ ಪಾರ್ಟ್. ಇದನ್ನ ಮಾತ್ರ ಯೂಸ್ ಮಾಡಲೇಬೇಕು. ನಾನು ಆಗಲೇ ಇದನ್ನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಯೂಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ಈ ಕ್ಲಾತಿಂದ ರಬ್ ಮಾಡಿದ್ರೆ ಸಾಕು, ಹೋಗ್ಬಿಡುತ್ತೆ. ಆಮೇಲೆ ಫಾಗ್ಲೈಟ್ ತೊಗೊಂಡೆ, ಫಾಗ್ಲೈಟ್ 2 ಫಾಗ್ಲೈಟ್ ತೊಗೊಂಡೆ. ಹೆಂಗಿದೆ ಅಂತ ತೋರಿಸ್ತೀನಿ. ಹೆಂಗಿದೆ ಅಂತ ಅಂದರೆ ಈ ಥರ ಬರುತ್ತೆ, ಈ ಟೈಪ್ ಬರುತ್ತೆ. ಇದ್ರ ಜೊತೆ ಒಂದು ಇದು ಕೊಟ್ಟಿದ್ದಾರೆ, ಅಂದರೆ ಗ್ರಿಪ್ಪಿಗೆ ಕೆಳಗಡೆ ಮತ್ತೇನು ಕೂರ್ಸೋಕ್ಕೆ ಏನು ಸಿಗಲ್ವಲ್ಲ, ಈ ಥರ ಗ್ರಿಪ್ಪಿಗೆ ಹಿಂಗೆ ಕೊಟ್ಟಿದ್ದಾರೆ. ಈ ಕಡೆ ಸ್ಕ್ರೂ ಹಾಕೋದು, ಸ್ಕ್ರೂನು ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಒಂದು ಸ್ವಿಚ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಹ್ಯಾಂಡಿಗೆ, ಅಂದರೆ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಎಷ್ಟಾಯಿತು ಅಂದರೆ ಬರೀ
ಎರಡು ಫಾಗ್ ಲೈಟಿಗೆ 800 ರುಪೀಸ್ ಆಗಿದೆ ಅಷ್ಟೇ. 800 ರುಪೀಸ್ 2 ಫಾಗ್ ಲೈಟು. ಆಮೇಲೆ ಮೊಬೈಲ್ ಹೋಲ್ಡರ್ ಬೋಬೋ ತಗೊಂಡೆ, ಮೊಬೈಲ್ ಹೋಲ್ಡರು. ಇದು ಎಷ್ಟಿದೆ ಪ್ರೈಸ್ ಅಂತಂದ್ರೆ 2200 ರುಪೀಸ್ ಇದೆ. ಇದು ನನಗೆ ಆಫರಲ್ಲಿ 1000 ರುಪೀಸಿಗೆ ಸಿಕ್ಕಿದೆ. ಬೇಕಾದ್ರೆ ನೋಡಿ ತೋರಿಸ್ತೀನಿ. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? 2200 ರುಪೀಸ್ ಇದೆ. ನನಗೆ ಆಫರಲ್ಲಿ 1000 ರುಪೀಸಿಗೆ ಸಿಕ್ಕಿದೆ. ನೋಡೋಣ ಹೆಂಗಿದೆ ಒಳಗಡೆ ಅಂತ. ನಾನು ನೋಡಿಲ್ಲ, ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ. ಒಳಗಡೆ ಏನೇನೋ ಕೊಟ್ಟಿಯಾರಪ್ಪ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೇನೋ ಒಂದು ಕೊಟ್ಟಿದ್ದಾರೆ. ಅದೇ ಫಿಟ್ ಮಾಡೋದು ಸ್ವಲ್ಪ ನೋಡ್ಕೊಬೇಕಷ್ಟೇ, ಏನು ಇಲ್ಲ. ಆಮೇಲೆ ಇದೇ ಮೇನ್ ಬೋಬೋ. ಹಿಂಗೆ ಲೂಸ್ ಮಾಡೋದು, ಟೈಟ್ ಮಾಡೋದು. ಇದೊಂಥರ ಗ್ರಿಪ್ ಚೆನ್ನಾಗಿದೆ. ನಾನು ಎಲ್ಲ ನೋಡಿದ್ದೆ, ಎಲ್ಲರೂ ಇದೇ ಸಜೆಸ್ಟ್ ಮಾಡ್ತಾರೆ, ಬೋಬೋ 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 ಅಂತ. ಅದಕ್ಕೆ ನಾವು ನತ್ಲಾಗೆ ಹಾಕ್ಸ್ಬಿಡೋಣ. ಹೆಂಗೋ ನನ್ನ ಗಾಡೀಲಿ ಮೊಬೈಲ್ ಹೋಲ್ಡರ್ ಇರಲಿಲ್ಲ, ಅದಕ್ಕೋಸ್ಕರನೇ ಇದು ಹಾಕ್ಸೋಣ ಅಂತ ಇದನ್ನು ಹಾಕ್ಸ್ತೀನಿ. ಆಮೇಲೆ ಏನು ತೊಗೊಂಡೆ ಅಂತಂದರೆ ಬ್ರ್ಯಾಂಬೋ ಇದು ತೊಗೊಂಡಿದ್ದೀನಿ. ಬ್ರ್ಯಾಂಬೋ ಕಿಟ್ ಅಲ್ಲ, ಬರೀ ಬ್ರ್ಯಾಂಬೋದು ಆಯಿಲ್ ಬಾಕ್ಸ್ ತೊಗೊಂಡಿದ್ದೀನಿ. ಅಂದರೆ ನನ್ನ ಹತ್ರ ಆಲ್ರೆಡಿ ಇದೆ, ಅದು ಸಣ್ಣದಿದೆ. ಅಂದರೆ ಅದು ಯಾವಾಗ ಕ್ಯಾಬ್ಗೆ ಪಿಚ್ಚಿದ್ರೆ ಎಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅದ್ರೊಳಗಡೆ ಆಯಿಲ್ ಇರುತ್ತೆ. ಆಯಿಲ್ ಏನಾದರೂ ಬೇರೆ ಕಡೆ ಏನಾದರೂ ಅಂದರೆ ಗಾಡಿ ಪಾರ್ಟ್ಸ್ಗೆ ಏನಾದ್ರು ಚಲ್ತು ಅಂತಂದರೆ ಗಾಡಿ ಕಲ್ಲರೇ ಸ್ವಲ್ಪ ಹೋಗ್ಬಿಡುತ್ತೆ ಅಲ್ಲೆಲ್ಲೇ. ನಂದು ಆಗಲೇ ಮಡ್ಗಾಡ್ ಸೈಡಲ್ಲಿ ಕಲರ್ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇದೇನಂದರೆ ಓಪನ್ ಮಾಡೋಕ್ಕಾಗಲ್ಲ, ಇದನ್ನು ಹಂಗೆ ಟೈಟ್ ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ತಗೊಂಡೆ. ಇದು ಓನ್ಲಿ 200 ರುಪೀಸಿಗೆ ಸಿಕ್ಕಿರೋದು ಇದಷ್ಟೇ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಮೇಲೆ ಇನ್ನು ಮೇನ್ ಆಗಿ ಕಾಸ್ಟ್ಲಿ ಆಗಿ ನನಗೆ 2 ಐಟಮ್ಸ್ ಮಾತ್ರ ತುಂಬ ಕಾಸ್ಟ್ಲಿ ಆಯಿತು ಅಂದರೆ ನಾನು ತೊಗೊಂಡಿದ್ದ ಪ್ರೈಸಿಗೆ ಬರ್ತಿದೆ. ಆದರೆ 14,000 ಹತ್ತತ್ರ ಆಗೋಕ್ಕೆ ಕಾರಣ ಏನಂತಂದರೆ 2 ಐಟಮ್ಸ್ ಇದೆ. ಏನೇನು ಅಂತಂದರೆ ಇದು ಹೆಲ್ಮೆಟು. ಈ ಹೆಲ್ಮೆಟ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ, ಯಾಕಂದರೆ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಈ ಹೆಲ್ಮೆಟ್ ಆಕ್ಸರ್ದು ಹೆಲ್ಮೆಟ್ ತೊಗೊಂಡಿದ್ದೀನಿ. 1600 ಗ್ರಾಮ್ಸು. ತುಂಬ ವೆರೈಟಿ ಇದು. ಅಂದರೆ ನನಗೆ ರೇರ್ ಸಿಕ್ಕಿದ್ದು ಪೀಸು. ನಾನು ಬರೀ ಇನ್ಸ್ಟಾಗ್ರಾಮ್ ರೀಲ್ಸು ಸ್ಟೋರಿ ಮಾತ್ರ ನೋಡ್ತಿದ್ದೆ, ಈ ಐಟಮ್ ಸಿಕ್ಕಿರಲಿಲ್ಲ. ಹೆಂಗೋ ಪಾಪ ಅವ್ರು ಕೊಟ್ಟರು, ಹುಡುಕಿ ಕೊಟ್ಟರು ಒಬ್ರು ಅಲ್ಲಿ ಲ್ಯಾಟ್ರಿ ಬೈಕ್ ವರ್ಲ್ಡಲ್ಲಿ. ಹೆಂಗೋ ಸಿಕ್ತು, ಇದನ್ನು ತೊಗೊಂಡೆ. ಮೇಯ್ನಾಗಿ ತೊಗೊಂಡಿದ್ದಂದರೆ ರೈಡಿಂಗ್ ಜಾಕೆಟ್ ತೊಗೊಂಡಿದ್ದೀನಿ. ಈ ಜಾಕೆಟ್ನೂ ಅಷ್ಟೇ, ಇವಾಗ ರೈಡಿಂಗ್ ಜಾಕೆಟ್ನ ಇದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋ ಶೋ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ, ಏನು ಅಂತ. ತುಂಬ ಚೆನ್ನಾಗಿದೆ, ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿದೆ ನನಗಿದು. ಇದನ್ನ ಪ್ರೈಸು, ಇದು ಎಷ್ಟು ಸಿಕ್ತು ಏನು ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ನ. ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದಲೆ. ಥ್ಯಾಂಕ್ ಯು ಗೈಸ್.